ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ನಮ್ಮ ಯುವ ಸಮುದಾಯಕ್ಕೆ ಯಾವ ವ್ಯವಸ್ಥೆಯಲ್ಲಿ ಇದ್ದೇವೆ ಎಂದು ತಿಳಿಯದಿರುವುದು ವಿಪರ್ಯಾಸ ಎಂದು ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಆಡುಗೂರು ಎಚ್ ವಿಶ್ವನಾಥ್ ಬೇಸರ ವ್ಯಕ್ತಪಡಿಸಿದರು. ಹುಣಸೂರು ತಾಲೂಕಿನ ಗಾವಡಗೆರೆ ಗುರುಲಿಂಗ ಜಂಗಮ ಮಠದಲ್ಲಿ ಪಾರ್ಲಿಮೆಂಟ್ ಪ್ರದಕ್ಷಿಣೆ ಪುಸ್ತಕ ಬಿಡುಗಡೆಗಾಗಿ ಲಂಡನ್ಗೆ ತೆರಳುತ್ತಿರುವ ವಿಶ್ವನಾಥ್ ಅವರಿಗೆ ಏರ್ಪಡಿಸಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ ಲಂಡನ್ ಥೇಮ್ಸ್ ನದಿಯ ದಡದಲ್ಲಿನ ಅನುಭವ ಮಂಟಪದ ಬಸವಣ್ಣನವರ ಪುತ್ಥಳಿಯ ಬಳಿ ಜುಲೈ 20ರಂದು ಪಾರ್ಲಿಮೆಂಟ್ ಪ್ರದಕ್ಷಿಣೆ ಎಂಬ ಪುಸ್ತಕ ಬಿಡುಗಡೆ ಮಾಡುತ್ತಿದ್ದು, ಯುವಕರಿಗೆ ನಮ್ಮ ಆಡಳಿತ ವ್ಯವಸ್ಥೆ ಕುರಿತು ತಿಳುವಳಿಕೆ ನೀಡಲು ಅಕ್ಷರ ರೂಪದಲ್ಲಿ ರಾಜಕೀಯ ಅನುಭವಗಳನ್ನು ಹಿಡಿದಿಟ್ಟು ಭವಿಷ್ಯದ ಕಲ್ಯಾಣಕ್ಕೆ ಓದುವ ಅವಕಾಶ ಕಲ್ಪಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನು ತುರ್ತು ಪರಿಸ್ಥಿತಿಯನ್ನ ದೇಶದಲ್ಲಿ ಬಹುತೇಕರು ವಿರೋಧಿಸಿದ್ದಾದರೂ ಕೂಡ ದೇವರಾಜ ಅರಸು ಅವರು ಈ ಅವಕಾಶವನ್ನ ರಾಜ್ಯದಲ್ಲಿ ಸಕಾರಾತ್ಮಕವಾಗಿ ಬಳಸಿಕೊಂಡು ಉಳುವವನೇ ಭೂ ಒಡೆಯ ಕಾಯ್ದೆ ತಂದು ರಾಜ್ಯದಲ್ಲಿ 21 ಲಕ್ಷ ಎಕರೆ ಪ್ರದೇಶ ವಿತರಿಸಿ ಸಾವಿರಾರು ಕುಟುಂಬಗಳಿಗೆ ಬದುಕು ಕಲ್ಪಿಸಿಕೊಟ್ಟರು. ಹೀಗಾಗಿ ತುರ್ತು ಪರಿಸ್ಥಿತಿ ವಿರೋಧಿಸಿದ ಪುಸ್ತಕಗಳ ನಡುವೆ ನಾನು ಬರೆದ ಸಕಾರಾತ್ಮಕವಾಗಿ ಪುಸ್ತಕ ಕಂಗೊಳಿಸಿದೆ ಎಂದು ಹೇಳಿದರು. ಕನ್ನಡ ಪುಸ್ತಕವೊಂದು ವಿದೇಶದಲ್ಲಿ ಬಿಡುಗಡೆ ಆಗುತ್ತಿರುವುದು ಇದೇ ಮೊದಲು. ಅದು ಬಸವ ಪುತ್ಥಳಿಯ ಮುಂದೆ. ವಿದೇಶದಲ್ಲಿರುವ ಸಂಸತ್ ಭವನಗಳಲ್ಲಿ ಭವನ ಪ್ರವೇಶಿಸಿದಂತೆ ಕೂಲಿ ಕಾರ್ಮಿಕರ ಬಡವರ ಚಿತ್ರಗಳು ಕಾಣಬಹುದು. ಇಂತಹ ಚಿತ್ರಗಳನ್ನು ನೋಡಿ ಅಲ್ಲಿನ ಸಂಸದರು ಸದನದಲ್ಲಿ ಬಡವರ ಪರ ಧ್ವನಿ ಎತ್ತುತ್ತಿದ್ದಾರೆ. ಇಂತಹ ವ್ಯವಸ್ಥೆ ನಮ್ಮಲ್ಲಿಯೂ ಇದ್ದಾಗ ಬಡವರ ಬಗ್ಗೆ ಸಂಸತ್ತಿನಲ್ಲಿ ಹೇಳುವ ಹುಮ್ಮಸ್ಸು ಬರುತ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಗುರುಲಿಂಗ ಜಂಗಮ ಮಠದ ನಟರಾಜ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಮೊದಲನೇ ಪುಸ್ತಕ ನಾನು ಬರೆದಿದ್ದು ಹಳ್ಳಿಯ ಅದು ನನ್ನ ಆತ್ಮಕಥನ. ಸಾಮಾನ್ಯವಾಗಿ ಆತ್ಮಕಥನ ಅಂತಂದ್ರೆ 25 ನಿಜ 75 ಸುಳ್ಳು ಇರ್ತದೆ. ಹಾಗೆ ನಾನು ಎಲ್ಲವನ್ನೂ ನನಗೆ ತೆರಲಿಕ್ಕೆ ಅದು ತೆರೆದ ಪುಸ್ತಕ, ನನ್ನ ಬದುಕಿಗೆ ತೆರೆದ ಪುಸ್ತಕ. ನನಗೆ